ವಾಲ್ಮೀಕಿ ನಿಗಮ ಹಗರಣ ಸಿಬಿಐ ಅಧಿಕೃತ ಎಂಟ್ರಿಯಾಗಿದ್ದು ಮತ್ತೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ಹೊಸ ಮನೆ ಖರೀದಿ ಮಾಡಿದ್ದೇ ನಾಗೇಂದ್ರಗೆ ಮುಳುವಾಯ್ತಾ? ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಖರೀದಿ ಈಗ ದೊಡ್ಡ ತಲೆನೋವಾಯ್ತಾ? ನಾಗೇಂದ್ರ ಖರೀದಿ ಮಾಡಿದ ಮನೆ ಹೇಗಿದೆ ಗೊತ್ತಾ? ಬಳ್ಳಾರಿಯ ಹರಿಪ್ರಿಯಾ ನಗರದಲ್ಲಿ ಹೈಟೆಕ್ ಫಾರ್ಮ್ ಹೌಸ್. ಅದು ಹೈಟೆಕ್ ಫಾರ್ಮ್ ಹೌಸ್. ಈಗ ಇದು ಕಂಟಕ ತಂದಿಟ್ಟಿದ್ಯಾ? ಸಚಿವರಾದ ಮೇಲೆ ದೊಡ್ಡ ಮನೆ ಖರೀದಿ ಮಾಡಿರ್ತಾರೆ ನಾಗೇಂದ್ರ. ಬಿಜೆಪಿ ಕಾರ್ಪೊರೇಟರ್ ನಿರ್ಮಿಸಿದ್ದ ಮನೆ ಇದ್ದು ಆ ಮನೆ ಮಾತುಕತೆ ಆಗಿ ಅಧಿಕೃತವಾಗಿ ಖರೀದಿ ಬಗ್ಗೆ ರಿಜಿಸ್ಟ್ರೇಷನ್ ಇನ್ನೂ ಮಾಡಿಸಿಲ್ಲ ನಾಗೇಂದ್ರ. ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ 60 ಲಕ್ಷ ರೂಪಾಯಿ ವರ್ಗಾವಣೆ ಆಗತ್ತೆ. ಹೈಟೆಕ್ ಮನೆನ ನೀವು ನೋಡ್ತಾ ಇದ್ದೀರಾ. ಇದೇ ಮನೆ ಈಗ ನಾಗೇಂದ್ರ ಅವರಿಗೆ ಸಂಕಷ್ಟ ತಂದೊಟ್ಟಿದ್ಯಾ? ಸಚಿವರಾದ ಬಳಿಕ ದೊಡ್ಡ ಮನೆ ಖರೀದಿಸಿದ್ರು ನಾಗೇಂದ್ರ. ಬಿಜೆಪಿ ಕಾರ್ಪೊರೇಟರ್ ನಿರ್ಮಿಸಿದ್ದ ಮನೆ ಬಗ್ಗೆ ಮಾತುಕತೆ, ಅಧಿಕೃತ ಖರೀದಿಯ ಬಗ್ಗೆ ರಿಜಿಸ್ಟ್ರೇಷನ್ ಅನ್ನ ಇನ್ನೂ ಮಾಡಿಸಿಲ್ಲ ನಾಗೇಂದ್ರ. ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ 60 ಲಕ್ಷ ರೂಪಾಯಿ ವರ್ಗಾವಣೆಯಾಗಿರುತ್ತೆ. ಸಿಬಿಐ ಪ್ರಕಾರ ಮನೆ ಖರೀದಿಗೆ ಕೋಟಿ ದಾಟಿದೆ ಅನ್ನೋದು ಲೆಕ್ಕಾಚಾರ. ಸಿಬಿಐ ಬಲೆಗೆ ಹಾಗಾದ್ರೆ ಮಾಜಿ ಸಚಿವ ನಾಗೇಂದ್ರ ಬೀಳ್ತಾರ? ಸಿಬಿಐ ದಾಳಿ ಬಳಿಕ ಗೋವಿಂದರಾಜು ಉಲ್ಟಾ ಹೊಡೆದಿದ್ದಾರೆ. ನಾನು ಮನೆ ಮಾರೇ ಇಲ್ಲ, ಬಾಡಿಗೆಗೆ ಕೊಟ್ಟಿದ್ದೆ ಅಂತ ಗೋವಿಂದರಾಜು ಹೇಳ್ತಾ ಇದ್ದಾರೆ. ನೆಕ್ಕಂಟಿ ನಾಗರಾಜ್ನಿಂದ ಹಣ ವರ್ಗಾವಣೆ ಬಗ್ಗೆನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾನು ಮಾರೇ ಇಲ್ಲ, ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತಾರೆ. ಸಿಬಿಐ ದಾಳಿ ಆದ ಮೇಲೆ ಗೋವಿಂದರಾಜು ಉಲ್ಟಾ ಹೊಡೆದಿದ್ದಾರೆ. ಮನೆ ನಾನು ಮಾರೇ ಇಲ್ಲ ಅಂತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈಗ ಈ ಮನೆ ಖರೀದಿಯ ಪ್ರಕ್ರಿಯೆಗಳು, ಹಣ ವರ್ಗಾವಣೆ ನಾಗೇಂದ್ರ ಅವರಿಗೆ ಇನ್ನೊಂದು ಸಂಕಷ್ಟ ತಂದಿಡುತ್ತಾ? ಭಾವನಾ, ಈಗಾಗಲೇ ಹೇಳಿದಂತೆ ಮಾಜಿ ಸಚಿವ ನಾಗೇಂದ್ರ ಅವರೇನು ಸಚಿವರಂತ ಸಂದರ್ಭದಲ್ಲಿ ಅವರ ಮನೆ ಸಣ್ಣದಾಗುತ್ತೆ, ಅದನ್ನ ರಿನೋವೇಷನ್ ಮಾಡಕ್ಕೆ ಹೋಗ್ತಾರೆ. ತದನಂತರ ಬೇಡ, ಹೊಸ ಮನೆಯನ್ನು ಖರೀದಿ ಮಾಡೋದು ಫಾರ್ಮ್ ಹೌಸ್ ತರ ಮಾದರಿ ಇರತಕ್ಕಂಥ ಮನೆಯನ್ನು ಖರೀದಿ ಮಾಡಕ್ಕಂತ ನಿರ್ಧಾರ ಮಾಡಿರ್ತಾರಂತೆ. ಆ ನಿರ್ಧಾರ ಪ್ರಕಾರ ಕಾರ್ಪೊರೇಟರ್, ಬಿಜೆಪಿಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಗೋವಿಂದರಾಜ್ ಅವರೊಂದು ಫಾರ್ಮ್ ಹೌಸ್ ಇರ್ತದೆ ಹರಿಪ್ರಿಯಾ ನಗರದಲ್ಲಿ, ಅಂದ್ರೆ ಬಳ್ಳಾರಿಯ ಹರಿಪ್ರಿಯಾ ನಗರದಲ್ಲಿ ಒಂದು ಮನೆ ಇರುತ್ತೆ. ಅದನ್ನು ಖರೀದಿ ಮಾಡ್ಕೊಂಡಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೌಜನ್ಯಯುತ ಮಾತುಕತೆಯಾಗಿ ನಾಗೇಂದ್ರ ಅವರು ಆ ಮನೆಗೆ ಶಿಫ್ಟ್ ಕೂಡ ಆಗ್ತಾರೆ. ಅಂದ್ರೆ ಅದನ್ನ ಜಸ್ಟ್ ಗೆಸ್ಟ್ ಹೌಸ್ ಮಾದರಿಯಲ್ಲಿ ಸದ್ಯಕ್ಕೆ ಅವರು ಬಳಸ್ತಾ ಇದ್ದಾರೆ. ಹೀಗಾಗಿ ಮಾತುಕತೆ ಆಗಿತ್ತೆ, ಆದ್ರೆ ಯಾವುದೇ ರೀತಿಯಂತ ಡಾಕ್ಯುಮೆಂಟೇಶನ್ ಅಂದ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಆಗಿರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ ಇಂದ ಸ್ವತಃ ನಾಗೇಂದ್ರ ಅವರ ಆಪ್ತರು ಹೇಳ್ತಕ್ಕಂಥ ಪ್ರಕಾರ ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ ಇಂದ ಗೋವಿಂದರಾಜ್ ಅವರ ಅಕೌಂಟ್ಗೆ 60 ಲಕ್ಷಕ್ಕೂ ಹೆಚ್ಚು ಅಮೌಂಟ್ ವರ್ಗಾವಣೆ ಆಗಿದೆ ಅನ್ನಂತ ಮಾತನ್ನು ಹೇಳ್ತಾರೆ. ಇಲ್ಲ ಸರ್, ಕೋಟಿ ಆಗಿಲ್ಲ, ಕೇವಲ 60 ಲಕ್ಷ ಮಾತ್ರ ವರ್ಗಾವಣೆ ಆಗಿದೆ ಅನ್ನಂತ ಮಾತನ್ನು ಏನು ಸಚಿವರ ಆಪ್ತ ವಲಯನೇ ಹೇಳ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಕೋಟಿ ಆಗಿರ್ಬೋದು, ಲಕ್ಷ ಆಗಿರ್ಬೋದು, ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ ಇಂದ ಯಾವಾಗ ಗೋವಿಂದರಾಜ್ ಅವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗುತ್ತೆ, ಇದೇ ಜಾಡನ್ನು ಹಿಡಿದುಕೊಂಡು ಬಂದಿರತಕ್ಕಂತ ಸಿಬಿಐ ಅಧಿಕಾರಿಗಳು ಸ್ಪಷ್ಟವಾದಂತಹ ಮಾಹಿತಿಯನ್ನು ಗೋವಿಂದರಾಜ್ ಅವರಿಗೆ ಕೇಳ್ತಾರೆ ವಿಚಾರಣೆ ವೇಳೆ. ಅಂದ್ರೆ ನಿನ್ನೆ ಯಾವಾಗ ಅವ್ರ ಮನೆಗೆ ಸತತವಾಗಿ ಒಂದು 6 ರಿಂದ 8 ಗಂಟೆಗಳ ಕಾಲ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೆಕ್ಕಂಟಿ ನಾಗರಾಜ್ ಗೋವಿಂದರಾಜ್ ಇರ್ತಕ್ಕಂಥ ಒಂದ್ ಮಾತೇನಂದ್ರೆ, ನಾನು ಮನೆಯನ್ನು ಮಾರಾಟ ಮಾಡಿಲ್ಲ, ಕೇವಲ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಾಡಿಗೆ ಕೇಳಿದ್ರು, ಬಾಡಿಗೆಗಾಗಿ ಕೊಟ್ಟಿದ್ದು ಮಾತ್ರ ಬಿಟ್ರೆ ನಾನು ಮನೆಯನ್ನು ಮಾರಾಟ ಮಾಡಿಲ್ಲ ಅನ್ನಂತ ಮಾತನ್ನು ಸಿಬಿಐ ಅಧಿಕಾರಿಗಳ ಮುಂದೆ ಕೂಡ ಗೋವಿಂದರಾಜ್ ಅವರು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಮನೆ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿದ್ರ ಅನ್ನಂತ ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೆಕ್ಕಂಟಿ ನಾಗೇಂದ್ರ ಅವರ ಸಂಪೂರ್ಣ ವ್ಯವಹಾರವನ್ನು ನೆಕ್ಕಂಟಿ
ನಾಗರಾಜ್ ಅವ್ರು ನೋಡ್ಕೊಳ್ತಾ ಇದ್ರ? ಯಾಕಂದ್ರೆ ಮನೆಯ ಖರೀದಿ ವಿಚಾರದಲ್ಲೂ ಕೂಡ ನೆಕ್ಕಂಟಿ ನಾಗರಾಜ್ ಅವರು ಹಣ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ತೀರಾ ಆಪ್ತರಾಗಿದ್ರೇನೋ ನಾಗೇಂದ್ರ ಅವರಿಗೆ ಅನ್ನೋಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇದಾವೆ. ಆದ್ರೆ ಆರಂಭದಿಂದಲೂ ಕೂಡ ನಾಗೇಂದ್ರ ಹೇಳ್ತಕ್ಕಂಥದ್ದು ಏನಂದ್ರೆ ನೆಕ್ಕಂಟಿ ನಾಗರಾಜ್ ಒಂದಷ್ಟು ನನಗೆ ಪರಿಚಯ, ಆದ್ರೆ ಈ ಎಲ್ಲಾ ವ್ಯವಹಾರಕ್ಕೂ ನಮಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನೆಕ್ಕಂಟಿ ನಾಗರಾಜ್ಗೂ ನಮಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನೋಂತ ರೀತಿಯಲ್ಲೇ ಮಾತಾಡ್ತಿದ್ರು. ಅಂದ್ರೆ ಎಲ್ಲೊಂದ್ ಕಡೆ ಒಂದು ಅಂತರ ಕಾಯ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಇದೀಗ SIT ಆಯ್ತು, ಏನು ED ದಾಳಿ ಆಯ್ತು, ಇದೀಗ ಪ್ರಥಮ ಬಾರಿಗೆ ಅಂದ್ರೆ ಯಾವಾಗ ಜುಲೈ 1ರಂದು ಕೋರ್ಟು ಈ ಪ್ರಕರಣವನ್ನು ಸಂಪೂರ್ಣವಾಗಿ CBIಗೆ ವಹಿಸಬೇಕು ಅಂದ್ರೆ ED ಅವರು ದಾಳಿ ಮಾಡತಕ್ಕಂಥ ಮಾಹಿತಿ ಮತ್ತು SITಯ ಮಾಹಿತಿ ಎಲ್ಲವನ್ನು ಕಲೆ ಹಾಕಿ CBI ಅಧಿಕಾರಿಗಳು ಒಂದು ಸುದೀರ್ಘವಾದಂತ ವರದಿಯನ್ನು ತಯಾರಿಸಿ ಕೋರ್ಟ್ಗೆ ಕೊಡಬೇಕು ಅನ್ನೋ ಒಂದು ಸೂಚನೆ ಮೇರೆಗೆ ನಿನ್ನೆ ಮೊದಲ ಬಾರಿಗೆ CBI ಅಧಿಕಾರಿಗಳು ಬಳ್ಳಾರಿಯಲ್ಲಿ ಒಂದು ದಾಳಿ ಮಾಡಿದ್ದಾರೆ. ಇದು ಇನ್ನು ಮುಂದುವರಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಭಾವನಾ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.